ನಿಮ್ಗೆ ಹೇಳಿದ್ರೆ ನಿನಗೂ ನಿರಾಣಿಗೂ ಸ್ನೇಹಿತರ ಮಾಲೀಕ ಪರ ಈಗ ಇಂಡಿವಿಜುವಲ್ ಪ್ರಶ್ನೆ ಅಲ್ಲ ಇದು. ಈಗ ಉತ್ತರ ಕರ್ನಾಟಕದಲ್ಲಿ 73 ಕಾರ್ಖಾನೆ ಇದಾವೆ, ಅದರಲ್ಲಿ ಒಬ್ರು ಒಪ್ಪದೆ ಇದ್ರೆ ಉಳಿದವ್ರು ಎಲ್ಲರೂ ಒಪ್ಪಿದ್ದಾರೆ ಅಂದ್ರೆ ಅದರ ಅರ್ಥ ಎಲ್ಲರೂ ಒಪ್ಪಲೇಬೇಕಲ್ವಾ? ಬಹುತೇಕವಾಗಿ ಒಪ್ಕೊಂಡಿದ್ದಾರೆ. ಯಾವಾಗ ಏನಂತ? ಮುಖ್ಯಮಂತ್ರಿಗಳಕ್ಕಿಂತಲೂ ದೊಡ್ಡವರ ನಾವು? ರೈತರ ಪ್ರತಿನಿಧಿಗಳ ಜೊತೆಲೂ ಮಾತಾಡಿದ್ನಲ್ಲಮ್ಮ. ನೋಡೋಣ, ಈಗ ಈ ಮೆಸೇಜ್ ಹೋದ್ಮೇಲೆ ಏನಾಗುತ್ತೆ ಅಂತ ಗೊತ್ತಿಲ್ವಲ್ಲ ನಮಗೆ. ಅವರು 3,500 ಕೇಳ್ತಾ ಇದ್ದಾರೆ. ಇಲ್ಲಿ ವಯಾ ಮೀಡಿಯಾ 3,200ರಲ್ಲಿ 3,500 ಒಳಗಡೆ ಮಧ್ಯದಲ್ಲಿ ಒಂದು ತೀರ್ಮಾನ ಮಾಡಿದ್ದೀವಿ. ಅವ್ರು ಈಗಾಗಲೇ ಪಟಾಕ್ಷಿ ಹಾರಿಸಿ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ಯಾರಾದರೂ ಹೋಗೇ ಹೋಗ್ತೀವಿ, ಇಷ್ಟು ಮಂದಿ ಇದ್ದೀವಿ, ಇನ್ನು 34ರಲ್ಲಿ ಇಷ್ಟು ಜನ ಇದ್ದೀವಿ, ಒಬ್ಬರಾದ್ರೂ ಹೋಗೇ ಹೋಗ್ತೀವಿ. ಆದೇಶನೇ ತಗೊಂಡು ಹೋಗ್ತೀವಿ. ಆಯ್ತಾ? ಆದೇಶ ತಗೊಂಡು ಹೋಗ್ತಾರೆ. ಶಿವಾನಂದ ಪಾಟೀಲೇ ಹೋಗ್ತಾರೆ. ಯಾರು ತೊಂದರೆ ನೋಡಯ್ಯ, ಮಾಬ್ ಮೆಂಟಾಲಿಟಿ ಹೇಳಕ್ಕೆ ಬರಲ್ಲ. ಒಂದೊಂದು ಸಾರಿ ಬಾಯಿ ಬಂದಾಗ ಮಾತಾಡ್ತಾರೆ. ಅವನ್ನೆಲ್ಲ ನಾವು ವಿ ಕಾಂಟ್ ಟೇಕ್ ಇಟ್ ವೆರಿ ಸೀರಿಯಸ್ಲಿ. ಈಗ ನಿನಗೂ ಮಾತಾಡ್ತಾರಪ್ಪ, ನಾನು ನಿನಗೂ ಮಾತಾಡ್ತಾ ಇರ್ತೀನಿ, ನೀನು ನಮ್ಗೆ ಮಾತಾಡ್ತಾ ಇರ್ತೀಯ, ಸರ್ಕಾರದ ವಿರುದ್ಧ ಏನೇನು ಪ್ರಚಾರ ಮಾಡ್ತೀಯ. ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇದೆಯಲ್ಲ ನಿಮಗೆ. ಅದನ್ನೇ ಅದಕ್ಕೆ ಒಂದು ಮೀಟಿಂಗ್ ಕರಿತೀನಿ ಅಂತ ಹೇಳಿದ್ನಲ್ರಿ, ರಿಕವರಿ ಬಗ್ಗೆ, ತೂಕದ ಬಗ್ಗೆ. ಅದಕ್ಕೆ ಒಂದು ಮೀಟಿಂಗ್ ಕರೆದು ಚರ್ಚೆ ಮಾಡೋಣ ಅಂತ ಹೇಳಿದ್ದೀನಿ. ನೋಡಿ, ಅದನ್ನು ಪ್ರೊಸೆಸ್ನಲ್ಲಿ ಇದೆ, ಆಲ್ರೆಡಿ ಟೆಂಡರ್ ಕರೆದಿದ್ದೀವಿ ನಾವು. ಅದಕ್ಕಿಂತಲೂ ಮೊದಲು ವೇಟ್ಸ್ ಆ್ಯಂಡ್ ಮೆಜರ್ಮೆಂಟ್ ಡಿಪಾರ್ಟ್ಮೆಂಟನ್ನು ಇದನ್ನು ನೋಡ್ಕೊಳ್ತದೆ. ಅವರಿಗೆ ಕ್ಲಿಯರ್ ಕಟ್ಟು ಡಿಜಿಟಲೈಸೇಷನ್ ಮಾಡಬೇಕು. ಯಾವುದೇ ವೇಬ್ರಿಡ್ಜ್ನಲ್ಲಿ ಮಿಸ್ಟೇಕ್ ಆದರೆ ಜಿಲ್ಲಾ ಅಧಿಕಾರಿಗಳು ಅದನ್ನು ನೇರವಾಗಿ ಕ್ರಮ ಕೈಗೊಳ್ತಕ್ಕಂಥ ಆದೇಶ ವೇಟ್ಸ್ ಆ್ಯಂಡ್ ಮೆಜರ್ಮೆಂಟ್ ಡಿಪಾರ್ಟ್ಮೆಂಟ್ ಮಾಡಿದ್ದಾರೆ. ಅದಕ್ಕೆ ಹೋಗಿ ಭೇಟಿ ಮಾಡೋದು, ನಿಯೋಗ ಹೋಗಿ ಭೇಟಿ ಮಾಡೋದು ಅಂತ. FRP ಬಗ್ಗೆ, ಎಕ್ಸ್ಪೋರ್ಟ್ ಬಗ್ಗೆ, ಆಮೇಲೆ MSP ಬಗ್ಗೆ, ಎಥನಾಲ್ ಹಂಚಿಕೆ ಬಗ್ಗೆ, ಇದ್ರ ಬಗ್ಗೆ ಎಲ್ಲ ಕೇಂದ್ರ ಸರ್ಕಾರದ ಜೊತೆ ಮಾತುಕತೆ ನಡೆಸೋದು, ನಿಯೋಗ ಹೋಗೋದು ಅಂತ ನಿನ್ನೆ ಪತ್ರ ಬರೆದಿದ್ದೀನಿ. ಅದೇಪ್ಪ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ನಲ್ಲಿ ಎಷ್ಟು ಸಾರಿ ಇದು ಒಂದೊಂದೇ ಕೇಳ್ತೀರಲ್ಲ ನೀವು. ರಿಗಾರ್ಡಿಂಗ್ ಆಲ್ ದಿ ಡಿಮ್ಯಾಂಡ್ಸ್ ಆಫ್ ದಿ owners of the sugar factory, I will call a meeting of all the sugar factory owners and discuss with them, and we will find out a solution to those demands.